ಹಾಯ್ ಫ್ರೆಂಡ್ಸ್, ಇವತ್ತು ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಮೊದಲಿಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಿಪ್ಪೆ ಹಾಗೂ ತಿರುಳನ್ನು ತೆಗಿಬೇಕು ನೀಟಾಗಿ. ಸಿಪ್ಪೆನ ತೆಳುವಾಗಿ ತೆಗಿತಾ ಹೋಗ್ತಾ ಇದ್ದೇನೆ. ಇವಾಗ ಅದರ ತಿರುಳು ತೆಗಿಬೇಕು ನೀಟಾಗಿ. ಸ್ವಲ್ಪ ಪ್ರಮಾಣದಲ್ಲಿ ಬೀಜ ಉಳಿಯಿತು, ಅದನ್ನು ತೆಗಿತಾ ಇದ್ದೇನೆ. ಇಲ್ಲಿ ಹೋಳನ್ನ ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಬೂದುಗುಂಬಳಕಾಯಿ ಹಲವು ರೋಗಗಳಿಗೆ ರಾಮಬಾಣ. ಯಾವುದು ಅಂದರೆ ಮೂಲವ್ಯಾಧಿ, ಅಜೀರ್ಣ, ಗ್ಯಾಸ್ಟ್ರಿಕ್, ಕಿಡ್ನಿ ಸಮಸ್ಯೆ, ನಿಶಕ್ತಿಗೆ ಹಾಗೆ ಕೊಲೆಸ್ಟ್ರಾಲ್ಗೆ ಜ್ಯೂಸ್ ಮಾಡಿ ಕುಡಿಬೋದು. ಪ್ರತಿಯೊಂದು ತುಂಡುಗಳನ್ನು ಈ ಥರ ಕಟ್ ಮಾಡ್ತಾ ಹೋಗಬೇಕು. ಇವಾಗ ಕಟ್ ಮಾಡಿ ಆಯಿತು. ಇವಾಗ ಅದಕ್ಕೆ 3 ಹಸಿಮೆಣಸನ್ನು ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇದ್ದೇನೆ. ಇವಾಗ ಅದನ್ನು ಬೇಯಲಿಕ್ಕೆ ಇಡ್ತೇನೆ. ಒಂದು ಪಾತ್ರಕ್ಕೆ ಹಾಕಿದ್ದೇನೆ. ಹಸಿಮೆಣಸು ಹಾಗೂ ಕುಂಬಳಕಾಯಿನ ಹಾಕಿದ್ದೇನೆ. ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ಉಪ್ಪಿನ ಪ್ರಮಾಣ ರುಚಿಗೆ ತಕ್ಕಷ್ಟು ಉಪ್ಪಿನ ಪ್ರಮಾಣ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಸೌಟು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡೋಣ. ಇವಾಗ ನಾನಿಲ್ಲಿ 3 ತೆಂಗಿನಕಾಯಿ ಕಡಿನ ತುರಿದು ತಗೊಂಡು ಬಂದಿದ್ದೇನೆ. ಇಷ್ಟು ಪ್ರಮಾಣದಲ್ಲಿದೆ. ಸ್ವಲ್ಪ ಸ್ವಲ್ಪನೇ ಗ್ರೈಂಡರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಮೊದಲೇ ತೆಂಗಿನ ತುರಿ ಎಲ್ಲ ಹಾಕಿ ಒಂದು ಸಾರಿ ಮಿಕ್ಸ್ ಕೊಡಬೇಕು. 5ರಿಂದ 6 ಗಾಂಧಾರಿ ಮೆಣಸು ಹಾಕಿದ್ದೇನೆ. ಗಾಂಧಾರಿ ಮೆಣಸು ಈ ಥರ ಕಾಯಿಗೆ ಹಾಕಿ ರುಬ್ಕೊಂಡರೆ ರುಚಿ ಚೆನ್ನಾಗಿರುತ್ತೆ. ಹೋಳು ಬೇಯ್ತಾ ಇದೆ ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಅದಕ್ಕೆ 2 ಚಿಟಿಕೆಯಾಗಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ರುಬ್ಬುವಾಗ ತೆಂಗಿನ ತುರಿಗೆ ಹೋಳುಗಳು ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬೇಯುತ್ತೆ. ಹಾಗೆ ತೆಂಗಿನ ತುರಿ ರುಬ್ಬುವಾಗ ಮಧ್ಯನೇ ಈ ಥರ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಹೋಳುಗಳೆಲ್ಲ ಬೆಂತು. ಅದಕ್ಕೆ ಒಂದು ಚಿಕ್ಕ ಬೌಲಿನಷ್ಟು ಮಜ್ಜಿಗೆ ಹುಳಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಬ್ಬಿದ ಮಸಾಲ ತಗೊಂಡು ಬಂದಿದ್ದೇನೆ. ಇವಾಗ ಮಜ್ಜಿಗೆ ಹಾಕಿ ಒಂದು ಕುದಿ ಬಂದ ನಂತರನೇ ರುಬ್ಬಿದ ಮಿಶ್ರಣನ ಹಾಕ್ಕೊಳ್ಬೇಕು. ಒಂದು ಕುದಿ ಬಂತು. ಇವಾಗ ರುಬ್ಬಿದ ಮಿಶ್ರಣನ ಹಾಕ್ತಾ ಇದ್ದೇನೆ. ನೀರು ಹಾಕ್ಕೊಳ್ತೇನೆ. ಇವಾಗ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ಥರ ಕ್ವಾಂಟಿಟಿ ಇದೆ. ಅದು ಚೆನ್ನಾಗಿ ಕುದಿ ಬರಲಿ. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ. ಇವಾಗ ಒಗ್ಗರಣೆ ಆಗ್ತಾ ಇದೆ ನೋಡಿ, ಚಟಪಟ ಅನಿಸ್ತಾ ಇದೆ. ಇವಾಗ ಹಾಕ್ತೇನೆ. ಓಕೆ, ರುಚಿಯಾದ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ಓಕೆ, ಬಾಯ್.